ಇನ್ನು ರೆಗ್ಯುಲರ್ ಬೇಲ್ ಪಡೆದಿರುವಂತ ದರ್ಶನ್ ಮತ್ತು ಕುಟುಂಬ ಫುಲ್ ಖುಷಿ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಸರ್ಜರಿ ಟೆನ್ಷನ್ ಎದುರಾಗಿದೆ. ಇನ್ನು ಸರ್ಜರಿ ಮಾಡಿಸ್ಕೊಳ್ಬೇಕಾ ಅಥವಾ ಚಿಕಿತ್ಸೆ ಸಾಕಾ, ಡಿಸ್ಚಾರ್ಜ್ ಆಗಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಗೊಂದಲ ಇದೆ. ಯಾಕಂದ್ರೆ ನಿನ್ನೆ ಜಾಮೀನು ನೀಡಿರುವಂತಹ ಹೈಕೋರ್ಟ್ ನೀಡಿರುವಂತಹ ಅದೊಂದು ಸೂಚನೆ ದರ್ಶನ್ಗೆ ಸರ್ಜರಿ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಅಪ್ಪನನ್ನ ನೋಡಬೇಕು ಅಂದ್ರೆ ಜೈಲಿಗೆ ಹೋಗ್ಲೇಬೇಕು ಅನ್ನೋ ತಾಪತ್ರಯ ಇಲ್ಲ. ಪತಿಯನ್ನ ನೋಡಬೇಕು ಅಂದ್ರೆ ದೂರದ ಬಳ್ಳಾರಿಗೆ ಪ್ರಯಾಣಿಸಬೇಕು ಅನ್ನೋ ಕಿರಿಕಿರಿ ಇಲ್ಲ. ದರ್ಶನ್ಗೆ ಬೇಲ್ ಸಿಕ್ತಿದ್ದಂತೆ ಪತ್ನಿ ಹಾಗೂ ಪುತ್ರ ಖುಷಿಯಾಗಿದ್ದಾರೆ. ಅದರಲ್ಲೂ ಇಂದು ದರ್ಶನ್ ಪುತ್ರ ಆಸ್ಪತ್ರೆಗೆ ಭೇಟಿ ನೀಡಿ ಅಪ್ಪನ ಆರೋಗ್ಯ ವಿಚಾರಿಸಿದ್ದ. ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ಪುತ್ರನ ಸಂತಸ. ಆಸ್ಪತ್ರೆಯಲ್ಲೇ ಚಕ್ರವರ್ತಿಯನ್ನ ಭೇಟಿಯಾದ ಪುತ್ರ. ಕೊಲೆ ಆರೋಪಿ ದರ್ಶನ್ಗೆ ನಿನ್ನೆ ಬೇಲ್ ಸಿಕ್ಕಿದೆಯಾದ್ರೂ ಆಸ್ಪತ್ರೆಯಿಂದ ದರ್ಶನ್ ಇನ್ನೂ ರಿಲೀಸ್ ಆಗಿಲ್ಲ. ಬೆನ್ನು ನೋವಿನ ಕಾರಣಕ್ಕೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ಹೀಗಾಗಿ ಇಂದು ಬಿಜಿಎಸ್ ಆಸ್ಪತ್ರೆಗೆ ದೌಡಾಯಿಸಿದ ಪುತ್ರ ವಿನೀಶ್ ಅಪ್ಪನ ಆರೋಗ್ಯ ವಿಚಾರಿಸಿದ್ರು. ಇನ್ನು ಜೈಲಿನಲ್ಲೇ ಮಗನನ್ನ ನೋಡಿ ದರ್ಶನ್ ಧೈರ್ಯ ತುಂಬಿದ್ರು. ಇನ್ನು ತಾಯಿ ಮೀನಾ ತುಗುದೀಪ್ ಸದ್ಯ ಮೈಸೂರಿನಲ್ಲಿದ್ದಾರೆ. ನಾಳೆ ಅವರು ಕೂಡ ಆಸ್ಪತ್ರೆಗೆ ತೆರಳಿ ದರ್ಶನ್ ಆರೋಗ್ಯ ವಿಚಾರಿಸೋ ಸಾಧ್ಯತೆ ಇದೆ. ಕನ್ಸರ್ವೇಟಿವ್ ಚಿಕಿತ್ಸೆ ಪಡೆಯುತ್ತಿರೋ ದರ್ಶನ್ಗೆ ಸರ್ಜರಿ ಟೆನ್ಷನ್. ಬೆನ್ನು ನೋವಿನ ಸರ್ಜರಿಗೆಂದು ಮಧ್ಯಂತರ ಜಾಮೀನು ಪಡೆದಿದ್ದ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆದರೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಬೇಕಾ, ಕೇವಲ ಚಿಕಿತ್ಸೆ ಸಾಕಾ ಅಥವಾ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕಾ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ. ಯಾಕಂದ್ರೆ ನಿನ್ನೆ ಜಾಮೀನು ಮಂಜೂರು ಮಾಡಿರೋ ಹೈಕೋರ್ಟ್ ವೈದ್ಯಕೀಯ ವರದಿಯನ್ನ ಉಲ್ಲೇಖಿಸಿದೆ. ಅಲ್ಲದೆ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದ್ರೆ ಕಾನೂನಿನ ಹಾದಿಯಲ್ಲೇ ಪರಿಣಾಮ ಎದುರಿಸಬೇಕು ಅಂತ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಈವರೆಗೂ ಸರ್ಜರಿ ಮಾಡಿಸಿಕೊಳ್ಳದೆ ಕೇವಲ ಕನ್ಸರ್ವೇಟಿವ್ ಅಂದ್ರೆ ಕೇವಲ ಔಷಧದ ಮೂಲಕ ಚಿಕಿತ್ಸೆ ಪಡೆಯುತ್ತಿರೋ ದರ್ಶನ್ಗೆ ಮುಂದಿನ ದಾರಿ ಬಗ್ಗೆ ಯೋಚನೆ ಶುರುವಾಗಿದೆ. ಜಾಮೀನು ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲ. ಮಧ್ಯಂತರ ಬೇಲ್ ಮೇಲಿದ್ದ ದರ್ಶನ್ ಆಸ್ಪತ್ರೆಯಲ್ಲಿದ್ರು. ಇದರ ನಡುವೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ರಿಂದ ಆಸ್ಪತ್ರೆಯಿಂದಲೇ ಮನೆಗೆ ಹೋಗುವ ಸಾಧ್ಯತೆ ಇದೆ. ಆದರೆ ನಿನ್ನೆ ಜಾಮೀನು ಪಡೆದಿರೋ 6 ಆರೋಪಿಗಳು ಇನ್ನು ಜೈಲಿನಲ್ಲೇ ಇದ್ದಾರೆ. ದರ್ಶನ್ ಗೆಳತಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಿನ್ನೆ ಬೇಲ್ ಸಿಕ್ತಿದ್ದಂತೆ ಪವಿತ್ರ ಗೌಡ ಫುಲ್ ಖುಷಿಯಾಗಿದ್ಲು. ಇಂದು ರಿಲೀಸ್ ಆಗ್ತೀನಿ ಅಂದುಕೊಂಡಿದ್ಲು. ಆದ್ರೆ ಇವತ್ತು ರಿಲೀಸ್ ಇಲ್ಲ ಅಂತಿದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಪ್ರದೋಷ್ ಹಾಗೂ ಅನುಕುಮಾರ್ ಇದ್ದಾರೆ. ಆರೋಪಿಗಳಾದ ಜಗದೀಶ್ ಹಾಗೂ ಲಕ್ಷ್ಮಣ್ ಶಿವಮೊಗ್ಗ ಜೈಲಿನಲ್ಲಿದ್ರೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕಲಬುರಗಿ ಜೈಲಿನಲ್ಲಿದ್ದಾನೆ. ಎಲ್ಲ 6 ಆರೋಪಿಗಳು ಜಾಮೀನು ಷರತ್ತುಗಳನ್ನ ಪೂರೈಸಬೇಕಾಗಿದೆ. ಇಂದು ನಾಳೆ ರಜೆ ಇರೋದ್ರಿಂದ ಸೋಮವಾರ ದಾಖಲೆ ಸಲ್ಲಿಸಿದ ಬಳಿಕ ಬಿಡುಗಡೆಯಾಗಲಿದ್ದಾರೆ. ಇನ್ನು 5 ಆರೋಪಿಗಳಿಗೆ ಸದ್ಯಕ್ಕೆ ಜೈಲೇ ಗತಿ. ಹೈಕೋರ್ಟ್ನಿಂದ ನಿನ್ನೆ ಬೇಲ್ ಸಿಕ್ಕಿದೆಯಾದರೂ ಇನ್ನು 5 ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಆರೋಪಿಗಳಾದ ಧನರಾಜ್, ನಂದೀಶ್, ವಿನಯ್, ರಾಘವೇಂದ್ರ ಹಾಗೂ ಪವನ್ ಜೈಲಿನಲ್ಲೇ ಇದ್ದಾರೆ. ದರ್ಶನ್ ಹೊರಬರ್ತಿದ್ದಂತೆ ಉಳಿದ ಆರೋಪಿಗಳ ಸಂಬಂಧಿಕರು ಕೂಡ ನಮ್ಮ ಮಕ್ಕಳನ್ನ ಬಿಡಿಸಿಕೊಡಿ ಅಂತಿದ್ದಾರೆ. ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದಲ್ಲಿರೋ ನಂದೀಶ್ ಹೆತ್ತವರು ಕೂಡ ದರ್ಶನ್ ಅವರನ್ನೇ ನಂಬಿಕೊಂಡಿದ್ದಾರೆ. ಈಗ ಅವ್ರು ಬಂದವರು ಅವ್ರ ಮೇಲೆ ಡಿಪೆಂಡ್ ಅಷ್ಟೇ, ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಅವ್ರು ಬಂದವರು ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ತೀರ್ಮಾನ ಅವರೇ ತಗೊಂಡು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡ್ವಿ ಅಷ್ಟು ಬಿಟ್ಟರೆ ನಾನು ಇನ್ನೇನು ಹೇಳಲ್ಲ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ತನಿಖಾಧಿಕಾರಿಗಳ ಚರ್ಚೆ. ಡಿ ಪಟಾಲಂನ 5 ಆರೋಪಿಗಳನ್ನ ಹೊರತುಪಡಿಸಿದ್ರೆ ಉಳಿದವರು ರಿಲ್ಯಾಕ್ಸ್ ಆಗಿದ್ದಾರೆ. ಆದರೆ ದರ್ಶನ್ಗೆ ಬೇಲ್ ನೀಡಿರುವ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಕಾನೂನು ತಜ್ಞರ ಜೊತೆ ಎಸ್ಪಿಪಿ ಜೊತೆ ಪೊಲೀಸರು ಚರ್ಚೆಗೆ ಪ್ಲಾನ್ ಮಾಡಿದ್ದಾರೆ. ಆದೇಶ ಪ್ರತಿ ಸಿಕ್ಕ ಬಳಿಕ ಹೈಕೋರ್ಟ್ಗೆ ಹೋಗಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಜೈಲು ಸೇರಬೇಕಾದ ಸ್ಥಿತಿ ಬರಬಹುದು. ಮಂಡ್ಯದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ಶಿವಪ್ರಸಾದ್ ಹಾಗೂ ಪ್ರದೀಪ್, ಟಿವಿ9 ಬೆಂಗಳೂರು.